ನಾನಿದ್ದೀನೀಗ ಸಕ್ಕರೆನಾಡು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ದಡಗಪುರ ಗ್ರಾಮದಲ್ಲಿ ಕರ್ನಾಟಕದಾದ್ಯಂತ ಧೂಳೆಬ್ಬಿಸಿರುವಂಥ ಗಿಲ್ಲಿಯವರ ಊರಿನಲ್ಲಿ. ಸೊ ಗಿಲ್ಲಿಯವರ ಊರಿನ ಎಂಟ್ರೆನ್ಸಲ್ಲಿದ್ದೇನೆ. ಎಂಟ್ರೆನ್ಸಲ್ಲಿ ಈಗಾಗಲೇ ಅವರ ಬ್ಯಾನರ್ಗಳು, ಫ್ಲೆಕ್ಸ್ಗಳು ರಾರಾಜಿಸುತ್ತಿದ್ದು, ಎಲ್ಲೇ ಎಷ್ಟು ಸಡಗರ ಸಂಭ್ರಮ ಮನೆ ಮಾಡಿರುವಂಥದ್ದು. ಇನ್ನು ಅವರ ಮನೆ ಹತ್ತಿರ ಹೇಗಿರಬಾರ್ದು ಕ್ರೇಜ್ ಗಿಲ್ಲಿದು, ನೋಡ್ಕೊಂಡು ಬರೋಣ ಬನ್ನಿ. ಸರ್, ಅವನು ಮನಸ್ಸು ನೋವಿದ್ದರೂ ಬೇರೆಯವ್ರ ಜೊತೆಲಿ ಹೇಳ್ಕೊಂಡಿಲ್ಲ. ಅವನ ನೋವನ್ನು ಅವನೇ ತಿನ್ಕೊಂಡು ಅವನು ಸ್ವತಂತ್ರವಾಗಿ ಬೆಳೆದು ಬಂದಿರೋ ಹುಡುಗ. ಅವನು ಭಾಳ ಒಳ್ಳೆ ಹುಡುಗ. ಸರ್, ಒಂದೇ ಕ್ಲಾಸ್ಮೇಟು. ನಮ್ಮ ಮಗನ ಹೆಸರು ಅರುಣ ಎಮ್ ಅಂದ್ಬಿಟ್ಟು, ಅವನು ನಟರಾಜ್ ಅಂದ್ಬಿಟ್ಟು. ಇಬ್ಬರು ಒಂದೇ ಕ್ಲಾಸ್ಮೇಟು. ಒಂದು ಕ್ಲಾಸಲ್ಲಿ ಓದ್ಬೇಕಾದ್ರೆ ಒಂದೊಂದು ಸಬ್ಜೆಕ್ಟಲ್ಲಿ ಅವನೊಂದು 5 ಮಾರ್ಕ್ಸ್ ಜಾಸ್ತಿ ತಗೊಂಡ್ರೆ ಇನ್ನು ನೆಕ್ಸ್ಟ್ ಎಕ್ಸಾಮ್ಗೆ ಇನ್ನೊಂದು 5 ತಗೋಬೇಕು. ಅಪೋಸಿಟಲ್ಲಿ ಓದ್ದವರು ಅಷ್ಟು ಓದ್ಕೊಂಡು ಬಂದು ಪಾಸಾಗಿ ಬಂದಿರೋದು ಸರ್. ತುಂಬ ಖುಷಿ ಆಗುತ್ತೆ ಸರ್. ಒಬ್ಬ ಬಡವನ ಮಗ, ಒಬ್ಬ ರೈತ, ಒಬ್ಬ ದುಡ್ಡಿದ್ದು ನಮ್ಮ ಹತ್ರ ದುಡ್ಡಿದ್ದು ಬೇಕಾದ್ರೆ ನಾವು ಯಾವ ಪ್ರತಿಭೆನಾದ್ರೂ ಗುರುತಿಸ್ಬೋದು. ಅಟ್ಲೀಸ್ಟ್ ಗುರುತಿಸೋಕ್ಕಾಗಿಲ್ಲ, ದುಡ್ಡಿಂದ ನಾವು ಏನಾದರೂ ಮಾಡ್ಬೋದು. ದುಡ್ಡಿಲ್ದೇ ಏನೂ ಇನ್ಫ್ಲೂಯೆನ್ಸ್ ಇಲ್ಲದೇ ಅವ್ರು ಬರ್ತಾರಲ್ಲ, ಅವ್ರಿಗೆ ನಾವು ಹೆಣ್ಸಪ್ ಹೇಳ್ಬೇಕು. ಅವ್ರನ್ನ ಬೆಳೆಯಕ್ಕೆ ನಾವು ಬಿಡಬೇಕು. ಒಬ್ಬ ರಾಜಕಾರಣಿ ಅಲ್ಲ, ಒಬ್ಬ ದೊಡ್ಡ ವ್ಯಕ್ತಿ ಅಲ್ಲ, ಆದ್ರೂ ಸಹಿತ ಬ್ಯಾನರ್ ಕಟ್ಔಟ್ಗಳು ನಿಮ್ಮ ಊರಲ್ಲಿ ನೋಡ್ತಾ ಇರ್ಬೋದು. ಖಂಡಿತ. ಸೊ ಇದನ್ನ ನೋಡ್ತಾ ಇದ್ರೆ ನಿಮಗೆ ಎಲ್ಲೋ ನಾವು ಆ್ಯಕ್ಚುಲಿ ನಾವು ಬೆಂಗಳೂರಿಂದ ಬಂದಿದ್ದೀವಿ ಅವ್ರ ಮನೆಗೆ ಮಾತಾಡ್ಸ್ಕೊಂಡು ಹೋಗೋಕ್ಕೆ. ಹೌದು ಎಸ್ ವೀಕ್ಷಕರೇ, ಏಪ್ರಿಲ್ ತಿಂಗಳು 1996ರಲ್ಲಿ ಜನಿಸಿದಂಥ ಗಿಲ್ಲಿ. ಮೊದಲಿಗೆ ಅವ್ರ ಹೆಸರು ನಟರಾಜ್ ಅಂತ. ನಟರಾಜ್ ಆದಮೇಲೆ ಅವರು ಎಂಟರ್ಟೈನ್ಮೆಂಟ್ ಫೀಲ್ಡಿಗೆ ಯಾವಾಗ ಕಾಲಿಟ್ಟರು ಆವಾಗಿಂದ ಅವ್ರ ಹೆಸರು ಗಿಲ್ಲಿ ನಟ ಅಂತ ಬಂತು. ಗಿಲ್ಲಿ ನಟ ಎಂಟರ್ಟೈನರ್ ಆಗೋ ಮೊದಲಿಗೆ ಎಲ್ಲೆಲ್ಲ ಕಲ್ತಿದ್ರು, ಅವರೆಲ್ಲ ವಿದ್ಯಾಭ್ಯಾಸವನ್ನು ಮುಗಿಸಿರೋದು ಇದೇ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನಲ್ಲಿ. ಸೊ ಅವರ ಒಂದು ಕಲ್ತಂಥ ಕಾಲೇಜ್ ಹತ್ರ ನಾವಿದ್ದೇವೆ, ನೀವು ಹಿಂಭಾಗ ನೋಡ್ಬೋದು. ಸೊ ಇದು ನಮ್ಮ ಗಿಲ್ಲಿಯವರು ಕಲ್ತಂಥ ITI ಕಾಲೇಜು. ಗಿಲ್ಲಿ ಕೇವಲ ಎಂಟರ್ಟೈನರ್ ಅಲ್ಲ, ಎಜುಕೇಷನಲ್ಲೂ ಸಹಿತ ತುಂಬ ಜಾಣರಿದ್ದರು ಅನ್ನೋದು ತಿಳಿದು ಬರ್ತಾ ಇತ್ತು. ಇನ್ನು ಗಿಲ್ಲಿ ಎಂಟರ್ಟೈನ್ಮೆಂಟ್ ಬರೋಕ್ಕಿಂತ ಮುಂಚೆ ಅತ್ಯಂತ ಕಡುಬಡತನ ಕುಟುಂಬ. ಸೊ ಹೀಗಾಗಿ ಅವರು ಗೌರ್ಮೆಂಟ್ ITI ಕಾಲೇಜ್ನಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿರುವಂಥದ್ದು. ಸೊ ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡಿದು 10ನೇ ತರಗತಿವರೆಗೂ ಸಹಿತ ಇವರು ಮಳವಳ್ಳಿಯಲ್ಲೇ ಕಲ್ತಿರುವಂಥದ್ದು ಗಿಲ್ಲಿ. ಸೊ ಈ ಕಾಲೇಜಿನಿಂದ ಮುಂಭಾಗದಲ್ಲಿ ಒಂದು ಗ್ರೌಂಡ್ ಇದೆ, ಅಲ್ಲಿ ಅವರು ಆಟ ಆಡಿದಂಥ ಒಂದು ಮೈದಾನ. ಸೊ ಅದನ್ನು ಕೂಡ ತಿಳಿಸ್ತಾ ಹೋಗ್ತೀನಿ. ಅಲ್ಲಿ ಕೆಲವೊಂದಿಷ್ಟು ಹುಡುಗರು ಕ್ರಿಕೆಟ್ ಆಡ್ತಾ ಇದ್ದಾರೆ. ಏನು ಹೇಳ್ತಾರೆ ಗಿಲ್ಲಿ ಬಗ್ಗೆ? ಈಗಾಗಲೇ ಬಿಗ್ ಬಾಸ್ 12ರ ಗ್ರ್ಯಾಂಡ್ ಫಿನಾಲಿಗೆ ಎಂಟ್ರಿ ಕೊಟ್ಟಂಥ ಗಿಲ್ಲಿ ಗೆಲ್ತಾರಾ ಅಥವಾ ಏನು ಅನ್ನೋದ್ರ ಬಗ್ಗೆ ಅವ್ರ ಹತ್ರನೇ ತಿಳ್ಕೊಂಬರೋಣ ಬನ್ನಿ. ನಮ್ಮ ಛೋಟಾ ಚಾಂಪಿಯನ್ಸ್ ಗಿಲ್ಲಿ ಬಗ್ಗೆ ಏನು ಹೇಳ್ತಾರೆ ಕೇಳ್ಕೊಂಬರೋಣ ಬನ್ನಿ ಅವ್ರ ಹತ್ರನೇ. ಸೊ ಬಿಗ್ ಬಾಸ್ ನೋಡ್ತೀರಾ ಸರ್? ಬಿಗ್ ಬಾಸ್ ಯಾವಾಗಿಂದ ಫಸ್ಟ್ ಇಂದ ನೋಡ್ತಾ ಇದ್ರಾ? ಫಸ್ಟ್ ಇಂದ ಯಾರು ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್? ಬಿಗ್ ಬಾಸ್ ಅಲ್ಲಿ ಯಾರು ನಿಮ್ಮ ಫೇವರೇಟ್? ಗಿಲ್ಲಿ. ಸೊ ಗಿಲ್ಲಿ ಫೈನಲ್ ಬಂದಿದ್ದಾರೆ, ಎಷ್ಟು ಇಷ್ಟಪಡ್ತೀರಿ ಗಿಲ್ಲಿನ? ಡಮಾಲ್ ಡಿಮಿಲ್ ಡಕ್ಕ ಗಿಲ್ಲಿ ಹೊಡೆಯೋದು ಪಕ್ಕ. 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 ಗೆದ್ದು ಬಾ ಗಿಲ್ಲಿ ಅನ್ಬೇಕು. ಗೆದ್ದು ಬಾ ಗಿಲ್ಲಿ. 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 ಗಿಲ್ಲಿ ಗಿಲ್ಲಿ. ಗಿಲ್ಲಿ ಗಿಲ್ಲಿ. ಗಿಲ್ಲಿ ಗಿಲ್ಲಿ. ಗಿಲ್ಲಿ ಗಿಲ್ಲಿ. ಹೆಂಗಲ ಕಾಲ ಬಿಗ್ ಬಾಸ್ 12ರ ಗ್ರ್ಯಾಂಡ್ ಫಿನಾಲೆಗೆ ಎಂಟ್ರಿ ಕೊಟ್ಟಂಥ ಗಿಲ್ಲಿ ನಟನ ಊರಿನಲ್ಲಿದ್ದೇವೆ. ಅಲ್ಲಿರುವಂಥ ಗ್ರಾಮಸ್ಥರು, ಈಗಾಗಲೇ ಫ್ಲೆಕ್ಸ್ನ ಹಾಕ್ಸಿರುವಂಥ ಗ್ರಾಮಸ್ಥರು ಆಗಿರ್ಬೋದು, ಅವರ ಸ್ನೇಹಿತರಾಗಿರ್ಬೋದು ನಮ್ಮ ಜೊತೆಗಿದ್ದಾರೆ. ಸೊ ಗಿಲ್ಲಿ ಫ್ಯಾನ್ಸ್ನ ಒಂದು ಕ್ರೇಜ್ ಹೇಗಿದೆ ಈ ಊರಿನಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗಿಲ್ಲಿನವರು ನಮ್ಮ ದರ್ಪುರ ಬಂಡೂರು ಅಂದರೆ ಒಂದೇ ಊರು ಇದ್ದಂಗೆ. ನಮಗೆ 2 ಅವಳಿ ಜೋಳಿ ಹಳ್ಳಿಗಳಿದ್ದಂಗೆ. ರಿಲೇಷನ್ ಆಗಬೇಕಾ ಗಿಲ್ಲಿ ರಿಲೇಷನ್ ಆಗಬೇಕು. ಹೌದು, ದರ್ಪುರದವರು ಸಂಬಂಧ ಜಾಸ್ತಿ, ನಮಗೆ ನಮ್ಮ ಬಂಡೂರು ಸ್ವಲ್ಪ ಕಡಿಮೆನೇ. ಅವರು ಬಡತನದಲ್ಲಿ ಬೆಳೆದಂತಹ ಒಬ್ಬ ವ್ಯಕ್ತಿ, ಒಳ್ಳೆ ಪ್ರತಿಭೆ ಇದೆ ಅವರಿಗೆ. ಪ್ರೈಮರಿ ಸ್ಕೂಲಿಂದ ಹಿಡಿದು ಹೈಸ್ಕೂಲಲ್ಲಿ, ಕಾಲೇಜಲ್ಲಿ ಒಳ್ಳೆ ಪ್ರತಿಭಾವಂತ ವಿದ್ಯಾರ್ಥಿ ಅವರು. ಪ್ರತಿಭೆ ಅಂದರೆ ಕಲ್ಚರಲ್ ಆಕ್ಟಿವಿಟೀಸ್ನಲ್ಲಿ ಅವರು ಭಾಳ ಚೆನ್ನಾಗಿ ಮುಂದಿದ್ದರು, ಎಲೆಮರೆ ಕಾಯಂಗಿದ್ರು. SLC ಮುಗಿದ ಮೇಲೆ ಅವರು ಬೆಂಗಳೂರು ಸೇರಿಕೊಂಡು ಅವರು ತಮ್ಮದೇ ಆದಂತಹ ಯೂಟ್ಯೂಬ್ ಚಾನಲಲ್ಲಿ ತಮ್ಮ ಪ್ರತಿಭೆಯನ್ನು ಹೊರಹೊಮ್ಮಿಸಿದ್ರು. ಆಮೇಲೆ ಎಲ್ಲ ಜನಗಳು ಕೂಡ ಗಿಲ್ಲಿ ಒಬ್ಬ ಉತ್ತಮ ನಟ, ಒಬ್ಬ ಹಾಸ್ಯ ಕಲಾವಿದ ಅಂತ ಆಮೇಲೆ ಪರಿಚಯ ಆಗುತ್ತೆ. ಆಮೇಲೆ ಅವರು ಜಿ ಕನ್ನಡದಲ್ಲಿ ಕಾಮಿಡಿ ಶೋಗೆ ಬರ್ತಾರೆ. ಆಮೇಲೆ ಕಲರ್ಸ್ ಕನ್ನಡದಲ್ಲಿ ಇವಾಗ ಬಿಗ್ ಬಾಸ್ ಬಂದಿದ್ದಾರೆ. ಎಲ್ಲರೂ ಕೂಡ ಕರ್ನಾಟಕದ ಎಲ್ಲ ಜನರು ಕೂಡ ಗಿಲ್ಲಿನೇ ಗೆಲ್ಲಬೇಕು, ಗಿಲ್ಲಿ ಒಬ್ಬ ಉತ್ತಮ ಹಾಸ್ಯ ಕಲಾವಿದ, ಅವ್ರು ಹೇಗಿದ್ದಾರೆ ಹಾಗೆ ಆಟವನ್ನು ಆಡ್ತಾ ಇದ್ದಾರೆ ಅಂತ ಎಲ್ಲರೂ ಕೂಡ ಅಭಿಪ್ರಾಯ ಪಡ್ತಾ ಇದ್ದಾರೆ. ಹಾಗಾಗಿ ಅವರೇ ವಿನ್ ಆಗಬೇಕು. ಅದೇ ನಮ್ಮ ಬಂಡೂರು, ದಳಪುರ ಮತ್ತು ನಮ್ಮ ಪಂಚಾಯತಿ, ಮಂಡ್ಯ ಜಿಲ್ಲೆ, ಮಳವಳ್ಳಿ ತಾಲೂಕು ಮತ್ತು ಕರ್ನಾಟಕ ಜನದ ಆಸೆ. ಅವರೇ ಗೆಲ್ಲಬೇಕು. ಜೈ ಗಿಲ್ಲಿ ನಟ, ಗೆದ್ದು ಬಾ.
ಸರ್ ಬಿಗ್ ಬಾಸ್ ನೋಡಿದಿರಾ? ಹಾಂ ನೋಡ್ತಾ ಇದೀವಿ ಸರ್, ಡೈಲಿ ನೋಡ್ತೀವಿ. ಯಾರ ಆಟ ನಿಮಗೆ ತುಂಬಾ ಇಷ್ಟ ಆಗಿದೆ? ಗಿಲ್ಲಿ ಆಟನೇ ಇಷ್ಟ ನಮಗೆ, ಗಿಲ್ಲಿ ಆಟ ಇಷ್ಟ. ಗಿಲ್ಲಿ ಆಟನೇ ಇಷ್ಟ. ಸೊ ಹಾವು ಮುಗಿಸಿ ಅಶ್ವಿನಿ ಗೌಡ ಮತ್ತೆ ಗಿಲ್ಲಿ ಅವ್ರ ಬಗ್ಗೆ ಹೇಳೋದಾದ್ರೆ ಬೇರೆಯವ್ರ ಬಗ್ಗೆ ಮಾತಾಡಲ್ಲ ಸರ್ ನಾವು. ನಮ್ಮ ಗಿಲ್ಲಿ ನಟ ಉತ್ತಮವಾಗಿ ಕರ್ನಾಟಕ ಜನತೆಗೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರೆ. ಬಿಗ್ ಬಾಸ್ನ ನೋಡು ಹಾಗೆ ಮಾಡಿದ್ದಾರೆ. ಮುಂಚೆ ಎಲ್ಲ ಜನಗಳು ಬಿಗ್ ಬಾಸ್ ಅಂದರೆ ಅಷ್ಟಾಗಿ ಪೂರ್ತಿಯಾಗಿ ನೋಡ್ತಿರ್ಲಿಲ್ಲ. ಯಾಕೆಂದರೆ ಬರೀ ಜಗಳಗಳಿರ್ತಿತ್ತು, ಎಲ್ಲ ಬರೀ ಜನಗಳಿಗೆ ಬೇಜಾರಾಗೋದು. ಇವಾಗ ಗಿಲ್ಲಿ ನಟ ಬತ್ತು ಅಂದರೆ ಎಲ್ಲರ ಮುಖದಲ್ಲೂ ನಗು. ಗಿಲ್ಲಿ ನಟ ಬತ್ತು ಅಂದರೆ ಎಲ್ಲರ ಮುಖದ ನಗು ಬರುತ್ತೆ. ಹಾಗಾಗಿ ಗಿಲ್ಲಿ ನಟ ಒಬ್ಬ ಹಾಸ್ಯ ಕಲಾವಿದ, ಅವ್ನು ಗೆಲ್ಲಬೇಕು. ಕರ್ನಾಟಕ ಜನತೆ ಅವ್ನು ಗೆಲ್ಲಿಸ್ತಾರೆ. ಆವಾಗ ಬಿಗ್ ಬಾಸ್ ವಿನ್ನರ್ ಆಗೋದು ಗಿಲ್ಲಿ ನಟನೇ. ಎಲ್ಲರೂ ಅವ್ನಿಗೆ ಸಪೋರ್ಟ್ ಮಾಡಿ ವೋಟ್ ಮಾಡಿ ಗಿಲ್ಲಿ ನಟನ ಗೆಲ್ಲಿಸಿ. ಥ್ಯಾಂಕ್ ಯು ಸರ್. ತಮ್ಮ ಹೆಸರು? ಸರ್ ವೆಂಕಟೇಶ್ ಅಂತ, ವೆಂಕಟೇಶ್ ಅಂತ. ಮಂಡ್ಯ ಜಿಲ್ಲಾ ಆಟ ಘಟಕ ಜಿಲ್ಲಾಧ್ಯಕ್ಷರು ಮಂಡ್ಯ. ಈಗ ನಮ್ಮ ಗಿಲ್ಲಿ ನಟ ಹಳ್ಳಿಯಿಂದ ಬಂದು ರೈತರ ಮಗನಾಗಿ ಬಿಗ್ ಬಾಸಲ್ಲಿ ತುಂಬ ಅಭಿನಯಿಸ್ತಾ ಇದ್ದಾರೆ, ಆಟ ಆಡ್ತಾ ಇದ್ದಾರೆ. ಅವರೇ ಮುಂದೆ ಗೆದ್ದು ಬರಬೇಕು, ರೈತರ ಮಗನಾಗಿ ಮಂಡ್ಯ ಜಿಲ್ಲೆ ಮಗನಾಗಿ ಗೆದ್ದು ಬರಲಿ ಅಂತ ನಮ್ಮ ಆಸೆ ಭಾವನೆ. ಸೊ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು ಸಿಗ್ಲಂತ ಊರು ದಡಗಪುರ. ಹೌದು ಸರ್. ಈಗ ತಾವು ಬೆಳೆದು ಅವರು ಬೆಳೆಸಿ ಏನಂತೀರಿ? ತುಂಬ ಖುಷಿ ಪಡುವಂಥ ವಿಷಯ ಇದು. ಮಂಡ್ಯ ಜಿಲ್ಲೆ ದಡಗಪುರ ಅಂತ ಯಾರು ನೇಮೇ ಇರಲಿಲ್ಲ. ಈಗ ಅವ್ರಿಗೆ ಇಲ್ಲಿ ನಟ ಬಿಗ್ ಬಾಸ್ಗೆ ಹೋಗಿ ಅದೊಂದು ಹೆಸರು, ಊರಿಗೆ ಹೆಸರು ತುಂಬ ಕೀರ್ತಿ ತಂದಂಥ ವ್ಯಕ್ತಿ ಆಗಿದ್ದಾರೆ. ಇನ್ನು ಮುಂದೆ ಬೆಳೀಲಿ ಅನ್ನೋ ನಮ್ಮ ಆಸೆ ಭಾವನೆ. ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಾವು ಗಿಲ್ಲಿ ಬಗ್ಗೆ ಹೇಳೋಕ್ಕೆ ಭಾಳ ಇಷ್ಟಪರುತ್ತೆ. ಗಿಲ್ಲಿಗೇನ ಪಕ್ಕದೂರವ್ರು ಸರ್, ನಾವು ಇಟ್ನಡಿ ಕೊಪ್ಪಳವರು. ಆದರೂ ನಾನು ಯೂಟ್ಯೂಬ್ ನೋಡಿ ನೋಡಿ ಎಲ್ಲ ಮೇಲೆ ಬಂದಂಥ ವ್ಯಕ್ತಿ ನೋಡಿ ನಮ್ಗೆ ಭಾಳ ಸಂತೋಷ ಆಗುತ್ತೆ. ಮತ್ತು ಬಂದು ಅವನು ಬಿಗ್ ಬಾಸಲ್ಲಿ ಗೆದ್ದು ಇದು ಮಾಡಿ ಎದ್ದು ಬರಬೇಕಾದ್ರೆ ನಮ್ಗೆ ಭಾಳ ಆಸೆ ಇದೆ. ನಮಗೆ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಲ್ಲಿ ನಮ್ಗೆ ಹೆಮ್ಮೆ ಇದೆ ಸರ್, ಗೆದ್ದು ಬರಬೇಕು ಅನ್ನೋದು ನಮ್ಮ ಆಸೆ. ಸೊ ಅವರು ಒಂದು ಕಡು ಬಡತನದಲ್ಲಿ ಇದ್ದೇವೆ. ಅದು ಹೌದು ಇರುತ್ತೆ. ಊರು. ಹೌದು. ಸೊ ಅವ್ರ ತಂದೆ ತಾಯಿ ಬಗ್ಗೆ ಹೇಳೋದಾದ್ರೆ ಅವರು ತುಂಬ ವ್ಯಕ್ತಿ ಸರ್, ತುಂಬ ಕಡು ಬಡತನದಿಂದ ಬೆಳೆದವರು. ಅವ್ರು ಗೆದ್ದು ಬರಲಿ ಅಂದ್ಬಿಟ್ಟು ನಮ್ಮದೆಲ್ಲ ಆಸೆ. ಒಂದ್ ಕಡೆ ಗೊತ್ತಾಯ್ತು ಎಲ್ಲ ಅವರು ಇದೊಂದೇ ರಿಯಾಲಿಟಿ ಶೋ ಅಲ್ಲ, ಮೊದಲಿಗೆ 2 ರಿಯಾಲಿಟಿ ಶೋ ಅಲ್ಲೂ ಭಾಗವಹಿಸಿದ್ರು. ಕಾಮಿಡಿ ಕಿಲಾಡಿ ಆಗಿರ್ಬೋದು, ಬ್ಯಾಚುಲರ್ಸ್ ಭರ್ಜರಿ ಬ್ಯಾಚುಲರ್ಸ್ ಅನ್ನೋ 2 ಕಾರ್ಯಕ್ರಮಗಳಲ್ಲಿ. ಹೌದು. ಸೊ ಅವಾಗ ಅವ್ರ ತಂದೆ ತಾಯಿಗೆ ನನ್ನ ಮಗ ಅಂತ ಸಾಧನೆ ಮಾಡಿದ ನಂತರ ಗೊತ್ತಿರಲಿಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ ಸರ್. ಇದೆಲ್ಲ ಬಂದು ಬೆಂಗಳೂರಿಗೆ ಸೇರಿದ ಮೇಲೆ ಇದರ ಮಟ್ಟಕ್ಕೆ ಬಂದಿರೋದು. ಗೊತ್ತಿರಲಿಲ್ಲ ತಂದ ಯೂಟ್ಯೂಬಲ್ಲಿ ಬಂದ ಮೇಲೆ ನಮ್ಮ ಮಗ ಈಗ ಅಂತ ಅವ್ರಿಗೆ ಆ ತಂದೆ ತಾಯಿ ಗೊತ್ತಾಗಿರೋದು ಅವ್ರಿಗೆ. ಯೂಟ್ಯೂಬ್ ಅಂತಲ್ಲ, ಯೂಟ್ಯೂಬ್ ಆದ್ಮೇಲೆ ಅವ್ರು ಕೆಲವೊಂದಿಷ್ಟು ರಿಯಾಲಿಟಿ ಶೋಗಳಲ್ಲಿ ಹೌದು. ಭಾಗವಹಿಸಾದ್ಮೇಲೆ ಬಿಗ್ ಬಾಸ್ ಅದೇ ಸರ್, ರಿಯಾಲಿಟಿ ಶೋ ಮಾಡಕ್ಕೆ ಮೊದಲೇ ಅವರು ಯೂಟ್ಯೂಬ್ ಚಾನಲಲ್ಲಿ ಅವರು ರೀಲ್ಸ್ಗಳನ್ನ ಮಾಡಿಬಿಡ್ತಾ ಇದ್ರು. ಕಂಟಿನ್ಯೂಸ್ ಆಗಿ ಒಂದು ಹಾಫ್ ಅನ್ ಅವರ್, ಮುಕ್ಕಾಲ್ ಅವರು ಒಂದೇ ಟೇಕ್ನಲ್ಲಿ ಅವರು ವೀಡಿಯೋಗಳನ್ನ ಬಿಡ್ತಾ ಇದ್ರು. ಅದರಿಂದ ಅವರು ಫೇಮಸ್ ಆದರು. ಆಮೇಲೆ ಅವರು ಯಾವುದೋ ಬಿಗ್ ಬಾಸ್ ಇದು ಕಾಮಿಡಿ ಕಿಲಾಡಿಗಳು ಸೇರ್ಕೊಂಡು ಅಲ್ಲಿಂದ ಅವರು ಪ್ರಚಾರಕ್ಕೆ ಬಂದರು. ಸೊ ಅಕ್ಷರ ಜ್ಞಾನ, ಕನ್ನಡದ ಅಕ್ಷರ ಜ್ಞಾನ ಎಷ್ಟು ಹಿಡಿತಾ ಇದೆ ಅಂತಾರೆ ಗಿಲ್ಲಿ ಅವರಿಗೆ? ಅಕ್ಷರ ಜ್ಞಾನ, ಕನ್ನಡ ಜ್ಞಾನ ಚೆನ್ನಾಗಿದೆ ಅವರಿಗೆ. ಅದಕ್ಕೆ ಅಷ್ಟೊಂದು ಅರ್ಧ ತಾಸುಗಟ್ಟಲೆ ಮಾತಾಡ್ತಾರೆ. ಹೌದು ನೋಡಿ, ಯಾವಾಗ ಕ್ಷಣ ಮಾತ್ರದಲ್ಲೇ ಅವರು ಎಲ್ಲಿ ನಿಂತಿರ್ತಾರೆ ಅಲ್ಲೇ ಡೈಲಾಗ್ಗಳನ್ನ ಅವರು ಅಲ್ಲೇ ಪ್ರಿಪೇರ್ ಮಾಡಿಬಿಡ್ತಾರೆ. ಅವರು ಅಲ್ಲೇ ಸರಿ ಮಾಡ್ಕೊಬಿಡ್ತಾರೆ ಡೈಲಾಗ್ಗಳನ್ನ. ಅವರು ಎಲ್ಲಿ ತಯಾರಾಗೋದೇ ಇಲ್ಲ ಅವರು. ಅದು ಒಂದು ಅವರ ದೇವರು ಕೊಟ್ಟ ವರ ಅಂತ ಹೇಳ್ಬೋದು ಅವರಿಗೆ. ಅಲ್ಲಿ ಎಲ್ಲಿರ್ತಾರೋ ಅವರು ಅಲ್ಲೇ ಅವರು ಡೈಲಾಗ್ಗಳನ್ನು ರೆಡಿ ಮಾಡಿಬಿಡ್ತಾರೆ. ಅವರು ಕ್ಷಣ ಮಾತ್ರದಲ್ಲಿ ಸ್ಥಳದಲ್ಲೇ ಪ್ರಿಪೇರ್ ಮಾಡಿಬಿಡ್ತಾರೆ.